ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಒಂದು 10 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಮಂತು ಕಾಲೇಜ್ಗೆ ಹೋದ, ನಮ್ಮನ್ನ ಡ್ಯೂಟಿಗೆ ಕಳಿಸಿ ಆದಮೇಲೆ ನಾನು ಊಟ ಎಲ್ಲ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಕೆಲಸ ಇನ್ನೂ ಏನೂ ಮುಟ್ಟಿಲ್ಲ ಗೈಸ್. ಮನೆ ಕೆಲಸ ಅಂತೂ ತುಂಬಾ ಇದೆ. ನೇನು ಹಬ್ಬ ಹತ್ರಕ್ಕೆ ಬಂತಲ್ವ, ಮನೆ ಕ್ಲೀನ್ ಮಾಡಬೇಕು. ಹಾಗಾಗಿ ನಾನು ಇನ್ನೂ ಏನೋ ಅಡುಗೆ ಮನೇಲಂತೂ ಏನೂ ಮುಟ್ಟಿಲ್ಲ. ಎಲ್ಲಿರೋದಲ್ಲೇ ಇದೆ. ಎಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೋಬೇಕು. ಅಡುಗೆ ಮನೆ ಒಂದು ಸ್ವಲ್ಪ ನೀಟಾಗಿ, ಹೆಣ್ಮಕ್ಳ ಕೆಲಸನೇ ಅದು, ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಳೋದು. ಸೊ ನಮ್ಮದು ಅಡುಗೆ ಮನೆ ತೋರಿಸ್ತೀನಿ ರೀ ಹೇಗಿದೆ. ಗೈಸ್, ಹೀಗಿದೆ ನಮ್ಮ ಅಡುಗೆ ಮನೆ. ನೋಡಿ, ಎಲ್ಲೇದಲ್ಲೇ ಬಿದ್ದಿದೆ. ಇದೆಲ್ಲನೂ ಈ ಬಾಕ್ಸು, ಆಮೇಲೆ ಇಲ್ಲಿರೋವು, ಆಮೇಲೆ ಮೇಲೆ ನೋಡಿ ಕವರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ ಧೂಳು ಜಾಸ್ತಿ ಅಂತ. ಇಲ್ಲಿರೋವು ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಇಳಿಸ್ಕೊಂಡು ತೊಳೆದು ಮತ್ತು ಎತ್ತಿಡಬೇಕು. ಇವು ಅಷ್ಟೇ, ಕೆಲವೊಂದು ಖಾಲಿ ಬಾಕ್ಸಸ್ ಇದೆ. ಆ ಬಾಕ್ಸ್ಗೆಲ್ಲ ಫಿಲ್ ಮಾಡಿ ಎತ್ತಿಡೋಣ ಅಂತ. ಇನ್ನು ಈ ತಟ್ಟೆ ಸ್ಟ್ಯಾಂಡ್ ನೋಡಿ ಎಷ್ಟು ಧೂಳು ಕುತ್ಕೊಳ್ಳುತ್ತೆ ಅಂದರೆ, ಈ ಕಡೆ ಇಲ್ಲೆಲ್ಲ ಮನೆ ಕಟ್ತಾ ಇರ್ತಾರೆ ಗೈಸ್. ಅಲ್ಲಿ ಜಲ್ಲಿ ಹೊಡೆದಿದ್ದು, ಸಿಮೆಂಟ್ ಹೊಡೆದಿದ್ದು ಎಲ್ಲನೂ ಈ ಕಡೆ ಕಟ್ತಾ ಇದ್ದಾರೆ. ಆಮೇಲೆ ಈ ಕಡೆ ಕಟ್ತಾ ಇದ್ದಾರೆ. ಈ ಕಿಟಕಿಯಿಂದನೇ ಬಂದು ಬಂದು ಎಲ್ಲ ಫುಲ್ ಈ ತಟ್ಟೆ ಸ್ಟ್ಯಾಂಡ್ ಫುಲ್ ಕವರ್ ಆಗಿಬಿಡುತ್ತೆ ಗೈಸ್. ಈ ತಟ್ಟೆ ಸ್ಟ್ಯಾಂಡ್ ಅಂತೂ ಸ್ವಲ್ಪ ಮೆಸ್ಸಿ ಆಗಿದೆ. ನೀಟಾಗಿ ಆರ್ಗನೈಸ್ ಮಾಡಬೇಕು. ಈ ಬಾಕ್ಸ್ ಎಲ್ಲ ಎತ್ತಿಡೋಣ ಅಂದ್ಕೊಂಡಿದ್ದೀನಿ. ಇದು ಯಾವುದೂ ಬೇಡ, ಇದರಲ್ಲಿ ಇರೋದನ್ನ ಇದಕ್ಕೆ ಫಿಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ, ಒಂದೆರಡು ದಿನ ಅದಕ್ಕೆ ಫಿಲ್ ಮಾಡಿ ಇವೆಲ್ಲ ತೊಳೆದು ಒಂದು ಬಾಕ್ಸಿಗೆ ಎತ್ತಿಡ್ತೀನಿ. ನಮ್ಮ ಹೆಣ್ಮಕ್ಳೇ ಹಾಗೆ, ಯಾವ್ದು ಬೇಕೋ ಅದು ಅವಾಗ ಬೇಕು ಅನಿಸುತ್ತೆ ತೊಗೊಂಡ್ಬಿಡ್ತೀವಿ. ಮತ್ತೆ ಯಾವುದಾದ್ರೂ ನೋಡಿದ್ರೆ ಇದು ಚೆನ್ನಾಗಿದೆ, ಇದು ಬೇಕು ಅಂತ ಹೇಳಿ ತೊಗೊತೀವಿ. ಹಾಗಾಗಿ ನೋಡೋಣ, ಇವೆಲ್ಲ ಖಾಲಿ ಮಾಡಿಸ್ತೀನಿ, ಎತ್ತಂಗಡಿ ಮಾಡಿಸ್ತೀನಿ. ಇದೆಲ್ಲ ಇನ್ನು ಇಲ್ಲಿ ಸ್ವಲ್ಪ ಸ್ಪೇಸ್ ಆಗುತ್ತೆ ಬೇರೆ ಏನಾದರೂ ಇಟ್ಕೊಳ್ಳೋಕ್ಕೆ. ಇಲ್ಲೆಲ್ಲ ತುಂಬ ಹತ್ರ ಇದ್ದಾವಲ್ಲ, ಅವನ್ನ ಇಲ್ಲಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡೋಣ, ನೆಲಗಿ ಹೇಗೆ ಅರೇಂಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಇವತ್ತು ಏನೇ ಆದರೂ ಡೈಲಿ ಒಂದು ವಾರದಿಂದ ಗೈಸ್ ಕ್ಲೀನ್ ಮಾಡಬೇಕು ಇಷ್ಟೇ. ಕ್ಲೀನೇ ಮಾಡಿಲ್ಲ. ಮಾಡಬೇಕು ಅನ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಲ್ಲ. ಬಟ್ ಇವತ್ತು ಏನೇ ಆಗಲಿ ಕ್ಲೀನ್ ಮಾಡಲೇಬೇಕು ಅಂತ ಬಂದಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಬೇಗ ಕ್ಲೀನ್ ಮಾಡ್ತೀನಿ ಅಂತ ಒಂದು ಇದು ನನಗೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾದರೂ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಕ್ಲೀನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕೆಲಸ ಆಗಲಿ ಏನೇ ಮಾಡಿದ್ರು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಅದು ಪಕ್ಕ ಬೇಗ ಮಾಡ್ತೀನಿ ನಾನು. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಏನೆಲ್ಲ ಚೇಂಜಸ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿರುತ್ತೆ. ಖಂಡಿತ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್ ಗೈಸ್. ಇವತ್ತೇನೆಲ್ಲ ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಫಸ್ಟು ಈ ಶೆಲ್ಫ್ ಕ್ಲೀನ್ ಮಾಡ್ತೀನಿ, ಆಮೇಲೆ ತಟ್ಟೆ ಸ್ಟ್ಯಾಂಡು, ಇದು ಆದಮೇಲೆ ಆ ಶೆಲ್ಫ್. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಹೇಮಂತ್ ಬರ್ತಾನೆ. ಆಮೇಲೆ ಮೇಲಿರೋದೆಲ್ಲ ತೆಗೆಸ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ. ನೋಡೋಣ ಏನೇನು ಹಾಕಿದ್ದೀನೋ. ಬೇಜಾನಿದ್ದಾವೆ. ಒಂದು ಊರಲ್ಲಿ ಯಾವ ಥರ ಕೂಡಿಟ್ಕೊಂಡಿರ್ತಾರೋ ಅಷ್ಟೇ ಇದ್ದಾವೆ ಗೈಸ್ ನಮ್ಮ ಮನೇಲೂ ಪಾತ್ರೆ. ಇದೆಲ್ಲ ಪ್ಲಾಸ್ಟಿಕ್ ಐಟಮ್ ಇಟ್ಕೊಂಡಿರ್ಲಿಲ್ಲ, ಎಲ್ಲದಕ್ಕೂ ಸ್ಟೀಲ್ ಐಟಮೇ ಇಟ್ಟಿದ್ದೆ. ಬಟ್ ನಮ್ಮಮ್ಮ ಏನಾದರೂ ಊರಿಂದ ಕಳಿಸುವಾಗ ಅಂಗಡಿಲಿ ಬಾಕ್ಸ್ ಖಾಲಿ ಇರ್ತಾವಲ್ಲ, ಅವಾಗ ಈ ಥರ ಬಾಕ್ಸ್ ಕಳಿಸಿ ಕ್ವಾಲಿಟಿ ಬಾಕ್ಸು ವೇಸ್ಟ್ ಮಾಡೋಕ್ಕೂ ಇಷ್ಟ ಆಗಲ್ಲ, ಬಿಸಾಕೋಕ್ಕೂ ಇಷ್ಟ ಆಗಲ್ಲ ಅಂತೇಳಿ ಹಂಗೆ ಇಟ್ಕೊಂಡು ಸ್ಟೀಲ್ ಐಟಮ್ ಎಲ್ಲ ಖಾಲಿ ತುಂಬಿ ಎತ್ತಿಟ್ಟಿದ್ದೀನಿ ಗೈಸ್. ಖಾಲಿ ಇದೆ ಸ್ಟೀಲು, ಬಟ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಹೇಗಿದೆ. ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು, ಆದರೆ ಏನೋ ಮಾಡೋಕ್ಕಾಗಲ್ಲ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಗೈಸ್, ಅವಾಗಿಂದ ಕ್ಲೀನ್ ಮಾಡಿದ್ರು. ಇನ್ನೂ 2 ಶೆಲ್ಫ್ ಅಷ್ಟೇ ಕ್ಲೀನ್ ಮಾಡಿದ್ದೀನಿ. ನೋಡಿ, 2 ಶೆಲ್ಫ್ಗೆ ಎಷ್ಟು ಪಾತ್ರೆ ಇದ್ದಾವೆ. ಒಂದು ನಿಮಿಷ. 2 ಶೆಲ್ಫ್ ನಾವು ಗೈಸ್ ಇವೆಲ್ಲ. ಅದು ಚಿಕ್ಕ ಶೆಲ್ಫು, ದೊಡ್ಡ ಶೆಲ್ಫೂ ಅಲ್ಲ, 2 ಶೆಲ್ಫ್ನವೇ ಇಷ್ಟ ಆಗಿದ್ದಾವೆ. ಈ ಥರ ಇದೆ ಫೈನಲಾಗಿ.
ಅಡುಗೆ ಮಾಡಬೇಕು ಗೈಸ್. ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿನಿ. ಇನ್ನೂ ಮೇಲೆ ಏನೂ ತೆಗ್ದಿಲ್ಲ. ಈ ಶೆಲ್ಫು ಕ್ಲೀನ್ ಮಾಡೋಕ್ಕೇ ಸಾಕಾಗೋಯ್ತು, ಅಷ್ಟು ಇದಾಗಿತ್ತು. ಧೂಳು ಅಂದರೆ ಧೂಳು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಈಗಾಗಲೇ 12:15 ಆಗಿದೆ. ಸೊ ಅಡುಗೆ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನೇನು ಹೇಮಂತ್ ಬರ್ತಾನೆ, ಅವ್ನು ಕಾಲೇಜ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು. ಅವ್ನು ಬಂದು ಒಂದು ಹಾಫ್ ಆನ್ ಅವರ್ಗೆ ನಮ್ಮ ಮನೆಯವರು ಬಂದುಬಿಡ್ತಾರೆ. ಇನ್ನು ಮನೆ ಕ್ಲೀನ್ ಮಾಡಿಕೊಂಡೇ ಕೂತ್ಕೊಂಡ್ರೆ ಅವ್ರಿಗೆ ನಾವು ಊಟಕ್ಕೆ ಇರಲ್ಲ. ಸೊ ಅಡುಗೆ ಮಾಡಿಬಿಟ್ಟು ಮನೆ ಕ್ಲೀನ್ ಮತ್ತೆ ಕಂಟಿನ್ಯೂ ಮಾಡಬೇಕು ಗೈಸ್. ನೋಡಿ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಹೆಣ್ಮಕ್ಳದು. ಹಾಗೇನೆ ಎಲ್ಲ ನಿಭಾಯಿಸ್ಬೇಕು ಗೈಸ್. ಇನ್ನೇನು ಅಡುಗೆ ಮಾಡಿದೆ ನೋಡಿ, ಬಿಸಿ ಅನ್ನ, ಆಮೇಲೆ ಬದನೆಕಾಯಿ ಗೊಜ್ಜು ಕೈಯಲ್ಲಿ ಕಲಸಿರೋದು. ನನಗೆ ಇದು ಫೇವ್ರೇಟ್ ಗೈಸ್. ಇನ್ನೂ ಇಲ್ಲಿ ಗ್ಯಾಸಲ್ಲಾದರೂ ಸುಟ್ಕೊಂಡು ಕಲಿಸ್ತೀವಿ, ಬಟ್ ಊರಲ್ಲಿ ಒಲೆ ಮೇಲೆ ಸುಟ್ಟು ಬದನೆಕಾಯಿ, ಟೊಮೊಟೊ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಮೆಣ್ಸಿನ್ಕಾಯಿ ಯಾವುದೋ ಒಂದು ಸುಟ್ಟುಬಿಟ್ಟು ಕಲಸಿ ತಿಂದರೆ ಅದ್ರ ಮಜಾನೇ ಬೇರೆ. ಇನ್ನೂ ಸುಡ್ತಾ ಇದೆ. ಸುಡ ಅನ್ನ ಅಂದರೆ ಬಿಸಿ ಅನ್ನಕ್ಕೆ ಗೊಜ್ಜು ಹಾಕೊಂಡು ತಿಂದರೆ ಆಹಾ ಸ್ವರ್ಗ ಗೈಸ್. ಇನ್ನು ನಾನು ಊಟ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಊಟ ಮಾಡಿಕೊಂಡು ಇದು ತಂದಿದ್ರು, ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾಯಿದ್ದಾರೆ ನೋಡಿ. ಬಿಸಿಲಲ್ಲಿ ಅವಾಗವಾಗ ಒಂದು ಕಲ್ಲಂಗಡಿ ಹಣ್ಣು, ಕರ್ಬೂಜ ಆ ಥರದವೆಲ್ಲ ತಿನ್ನಬೇಕು. ಅಂದರೆ ಸೀಸ್ನಲ್ ಫ್ರೂಟ್ಸ್ ಅಂತಾರಲ್ಲ, ಅವೆಲ್ಲ ತಿಂತಾಯಿದ್ರೆ ಅಷ್ಟು ಬಿಸಿಲೂ ಎಷ್ಟೇ ಬಿಸಿಲಿದ್ರೂ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಅಂದರೆ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು. ಅವರು ಅದಕ್ಕೇ ಯಾವಾಗಲೂ ಒಂದು ಈ ಕರ್ಬೂಜ ಆಗಲಿ ಈ ಥರ ಕಲ್ಲಂಗಡಿ ಹಣ್ಣಾಗಲಿ ತರ್ತಾ ಇರ್ತಾರೆ. ಇನ್ನು ಅದನ್ನೆಲ್ಲ ತಿನ್ಕೊಂಡು ತೊಳೆದಿಟ್ಟಿದ್ದೆ ಗೈ. ಸ್ಟೀಲ್ ಬಾಕ್ಸ್ ಎಲ್ಲ ಮೇಲೆ ಇರೋವೆಲ್ಲ ಹೇಮಂತ್ ಬಂದು ಇಳಿಸ್ಕೊಟ್ಟ. ಅವನ್ನ ತೊಳೆದಿದ್ದೆ. ಹಾಗೆ ಬಿಟ್ಟರೆ ಅವು ನೀರಿನ ಹನಿ ಬಿದ್ದಿರೋದು ಮಚ್ಚೆ ಥರ ಉಳ್ಕೊಂಬಿಡುತ್ತೆ ಅಂತ ಹೇಳಿ ಒಂದು ಡ್ರೈ ಕ್ಲಾತ್ ತಗೊಂಡು ಎಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ಯಾವುದೇ ಆಗಲಿ ನೀರು ಯಾವಾದರೂ ಪರವಾಗಿಲ್ಲ, ಕಾವೇರಿ ನೀರಾಗಲಿ, CMC ನೀರು, ಈ ಬೋರ್ ನೀರು, ಯಾವೇ ನೀರಾದರೂ ಅದಕ್ಕೆ ಕಲೆ ಉಳಿದ್ಬಿಡುತ್ತೆ ಗೈಸ್, ಮಚ್ಚೆ ಥರ. ಅದಕ್ಕೋಸ್ಕರ ನಾನು ಪಾತ್ರೆ ಅಂದರೆ ಎತ್ತಿಡೋ, ಡೈಲಿ ಯೂಸ್ ಮಾಡೋವಲ್ಲ, ಇನ್ನು ಎತ್ತಿಡ್ತೀನಲ್ಲ ಮೇಲಕ್ಕೆ, ಇನ್ನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಅಪರೂಪಕ್ಕೆ ಯೂಸ್ ಮಾಡ್ತೀನಿ ಅನ್ನೋ ಥರದವು ಎಲ್ಲನೂ ತೊಳೆದ ತಕ್ಷಣ ನಾನು ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟೆ ಇಡೋದು. ಆ ಕಡೆ ನಮ್ಮ ಹೇಮಂತ ಪರಂಗಿ ಹಣ್ಣಲ್ಲ, ಸಾರಿ, ಕಲ್ಲಂಗಡಿ ಹಣ್ಣು ತಿಂತಾವನೆ, ಉಪ್ಪು ಖಾರ ಎಲ್ಲ ಹಾಕ್ಕೊಂಡು. ನಮ್ಮ ಓನರ್ ಅಜ್ಜಿನೂ ಬಂದು ಮಾತಾಡಿಸ್ಕೊಂಡು ಹೋದ್ರು, ಏನವ ಫುಲ್ ಕೆಲಸನ ಅಂತ ಹೇಳಿ. ಪಾಪ ಅವರು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು, ಅದಕ್ಕೆ ಬಂದಿದ್ರು ಅನಿಸುತ್ತೆ. ನಾನು ಇಷ್ಟೊಂದೆಲ್ಲ ಅಳ್ಕೊಂಡಿರೋದು ನೋಡಿ ಅವ್ರು ವಾಪಸ್ಸೇ ಹೋಗ್ಬಿಟ್ರು. ಏನೋ ಅವರು ಕೇಳೂ ಇಲ್ಲ ಬ್ಲೌಸ್ ಸ್ಟಿಚಿಂಗ್ ಆಯಿತಾ ಏನು ಅಂತ ಹೇಳಿ, ಅದೇ ಹೋದ್ರು ಗೈಸ್. ನೋಡಿ ಎಷ್ಟು ಅಳ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಇಷ್ಟೊಂದು ಪಾತ್ರೆ ಅವಶ್ಯಕತೆಯೇ ಇಲ್ಲ. ಆರಾಮ್ಸೆ ಎಷ್ಟು ಬೇಕೋ ಅಡುಗೆಗೆ ಅಷ್ಟು ಮಾಡಿಕೊಂಡು ಇದ್ದರೆ ನೆಮ್ಮದಿ ಗೈಸ್. ಇಷ್ಟೆಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂದರೆ ಎಷ್ಟು ಕಷ್ಟ. ಬಟ್ ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು. ಮನೆಗೆ ಅವಶ್ಯಕತೆ ಏನಿದೆಯೋ ಅಷ್ಟು ಇದ್ದಾವೆ. ಬಟ್ ಸ್ಟೀಲ್ ಬಾಕ್ಸಸ್ಸು, ಸ್ವಲ್ಪ ಗ್ಲಾಸು, ಕೆಲವೊಂದು ಐಟಮ್ ಎಕ್ಸ್ಟ್ರಾ ಇದ್ದಾವೆ. ಇರಲಿ, ಅವಶ್ಯಕತೆಗೆ ಬೇಕಾಗುತ್ತೆ. ಒಂದೊಂದ್ಸಲ ಬೇಕು ಅನಿಸುತ್ತೆ, ಒಂದೊಂದ್ಸಲ ಬೇಡ ಅನಿಸುತ್ತೆ ಗೈಸ್. ನಮಗಿಲ್ಲ ಅಂದಾಗ ಯಾರೂ ಬರಲ್ಲ ಕೊಡೋಕ್ಕೆ. ಹಾಗಾಗಿ ಟೈಮ್ ಸಿಕ್ಕಾಗ ಎಲ್ಲ ಅಂದರೆ ದುಡ್ಡಿದ್ದಾಗ ತಗೊಂಡು ಇಟ್ಕೋಬೇಕು. ನೋಡಿ ಫೈನಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಮೇಲೆದೆಲ್ಲ ಜಾಡು ಹುಡುಗಿ ಹೇಮಂತ ಅದು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಇಟ್ಟ. ನಮ್ಮ ತಟ್ಟೆ ಸ್ಟ್ಯಾಂಡ್ ಈಗ ಒಂಥರ ಪಳ ಅಂತ ಹೊಳಿತಾ ಇದೆ. ಆ ಧೂಳಿಗೆ ನೋಡೋಕ್ಕಾಗ್ತಾ ಇರಲಿಲ್ಲ ಗೈಸ್. ಫೈನಲಿ ಅಡುಗೆ ಮನೆ ಕ್ಲೀನ್ ಆಯಿತು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ನೋಡಿ, ಇಷ್ಟೊತ್ತಾಯಿತು. ಎಲ್ಲ ಶೆಲ್ಫು ತೊಳೆದು, ಊರಲ್ಲಿ ಮಾಡೋ ಥರ ಆದರೆ ನೀರುಗ್ಬಿಟ್ಟು ಎಲ್ಲ ಆಚೆಗಿಟ್ಟು ನೀರುಗ್ಗಿ ಆಮೇಲೆ ಒಳಕ್ಕೆ ತೊಳೆದು ಎತ್ತಿಡ್ಕೋಬೋದು. ಇಲ್ಲ ಹಂಗಲ್ಲ, ಒಂದೊಂದೇ ತೊಳೆದು ಎತ್ತಿಡೋದ್ರಿಂದ ಲೇಟ್ ಆಯಿತು. ಫೈನಲಿ ಈ ಥರ ಅರೇಂಜ್ ಮಾಡಿದ್ದೀನಿ ಗೈಸ್, ತೋರಿಸ್ತೀನಿ ನೋಡಿ. ಈಗ ಸಮಾಧಾನ ಅನಿಸ್ತಾ ಇದೆ ನನಗೆ. ಒಂದು ಸೈಡಲ್ಲಿ ಉಪ್ಪು, ಹುಣಸೆಹಣ್ಣು, ಉಪ್ಪಿನಕಾಯಿ ಆ ಥರದ್ದು ಇಟ್ಕೊಂಡಿದ್ದೀನಿ. ಇಲ್ಲಿ ಚೇಂಜ್ ಮಾಡಿರೋದು ಇದು ಒಂದೇ ಗೈಸ್. ಇದನ್ನೊಂದು ಆರ್ಗನೈಸ್ ಮಾಡಿದ್ದೀನಿ, ಎಲ್ಲನೂ ಇದ್ರಲ್ಲಿ ಹಾಕ್ಕೊಂಡು ಗೈಸ್. ಇಲ್ಲಿದ್ದು ಎತ್ತಂಗಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಬಾಕ್ಸಸ್, ಸ್ಟೀಲ್ ಬಾಕ್ಸಸ್ ಏನಿತ್ತು ಅದು ಅವನ್ನೆಲ್ಲ ಎತ್ತಿಕ್ಬಿಟ್ಟು ಗ್ಲಾಸ್ ಜೋಡಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣ್ತಾ ಇದೆ.
ಇಲ್ಲೆಲ್ಲ ಮೆಸ್ಸಪ್ ಆಗಿ ಚಿಕ್ಕ ಗ್ಲಾಸು ದೊಡ್ಡ ಗ್ಲಾಸ್ ಎಲ್ಲ ಇಲ್ಲೇ ಇರೋದು. ಅದಕ್ಕೆ ಚಿಕ್ಕ ಗ್ಲಾಸ್ ಇಲ್ಲಿ ಶಿಫ್ಟ್ ಮಾಡಿಬಿಟ್ಟು ದೊಡ್ಡ ಗ್ಲಾಸ್ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂಥರ ನೋಡೋಕ್ಕೂ ಚೆನ್ನಾಗಿ ಅನಿಸ್ತಾ ಇದೆ. ಆಲ್ಮೋಸ್ಟು ಪಾತ್ರೆ ಸ್ಟ್ಯಾಂಡ್ ಅಂದರೆ ಇದಿರೋದ್ರಿಂದ ಗೈಸ್, ನಮ್ಮ ಕಡೆ ತಟ್ಟೆ ಸ್ಟ್ಯಾಂಡ್ ಅಂತ ಕರಿತೀವಿ. ಇದಿರೋದ್ರಿಂದ 3/4% ಪಾತ್ರೆ ಹಿಡಿತವೆ ಗೈಸ್. ಇದರಲ್ಲಿ ಪ್ಲೇಟ್ಸು, ಗ್ಲಾಸು, ಸ್ಪೂನು ಎಲ್ಲನೂ ಹಿಡಿಯುತ್ತೆ. 3/4% ಇದರಲ್ಲೇ ಹಿಡಿಯುತ್ತೆ. ಶೆಲ್ಫ್ ಅವಶ್ಯಕತೆನೇ ಇಲ್ಲ. ಇನ್ನು ಮೇಲ್ಗಡೆದು ಎಲ್ಲ ತೆಗೆದು ನೋಡಿ ಕವರ್ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಸಖತ್ತು ಧೂಳು ಬರುತ್ತೆ ಗೈಸ್. ಇಲ್ಲಿ ಮನೆ ಎಲ್ಲ ಕಟ್ಟೋದ್ರಿಂದ ಡಸ್ಟ್ ಜಾಸ್ತಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಯೂಸ್ ಮಾಡದೇ ಇರೋಕ್ಕೆ ಕವರ್ ಹಾಕಿ ಎತ್ತಿಟ್ಟಿದ್ದೀನಿ. ಇನ್ನು ಯೂಸ್ ಮಾಡೋಕ್ಕೆ ಪಾತ್ರೆ ಸಾಮಾನು ಈ ಕಡೆ. ಇನ್ನು ಇಲ್ಲಿ ಬಂದರೆ ಗೈಸ್ ಖಾರ, ಆಮೇಲೆ ಅಚ್ಕಾರದ ಪುಡಿ, ಬೇಳೆ ಆ ಥರದ್ದು ಇಲ್ಲಿ ಇಟ್ಕೊಂಡಿದ್ದೀನಿ ಗೈಸ್. ಹೇಗಿದೆ ಇಲ್ಲಿ ಕೆಳಗಡೆ ಅಕ್ಕಿ ಬಾಕ್ಸು, ಆಮೇಲೆ ರಾಗಿ ಹಿಟ್ಟು, ಸ್ವಲ್ಪ ಕಾಳು ಏನಾದರೂ ಇದ್ರೊಳಗೆ ಹಾಕಿ ಉಳ್ದಿರೋದು ಈ ಬಾಕ್ಸಲ್ಲೆಲ್ಲ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೇನಿಲ್ಲ ಗೈಸ್. ಕೆಳಗೆ ತರಕಾರಿ ಬುಟ್ಟಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೆಲ್ಲ ಖಾಲಿ. ಆಚೆಗೆ ತೆಗ್ದಿಟ್ಟಾಗ, ಆಚೆ ಎಲ್ಲ ತೊಳೆದು ತೆಗ್ದಿಟ್ಟಾಗ ಎಷ್ಟು ಸಾಮಾನು ಅಂತ ಕಾಣುತ್ತೆ ನೋಡಿ. ಆರ್ಗನೈಸ್ ಮಾಡಿದಾಗ ಎಲ್ಲ ಖಾಲಿ ಖಾಲಿನೇ ಕಾಣಿಸುತ್ತೆ. ಹಾಗೆ ಇದೊಂದೇ ಎಲ್ಲ ಸ್ಟೋರ್ ಮಾಡ್ಕೊಂಡಿದೆ ಗೈಸ್. ಈ ಪ್ಲೇಟ್ ಸ್ಟ್ಯಾಂಡ್ ಏನಿದೆ ಇದೇ ಜಾಸ್ತಿ ಸ್ಟೋರ್ ಮಾಡ್ಕೊಂಡಿರೋದು. ಈಗ ಚೆನ್ನಾಗಿ ಕಾಣ್ತದೆ. ಇದೆಲ್ಲ 1-2 ದಿನ, ಆಮೇಲೆ ಅದೇ ಯಥಾ ಪ್ರಕಾರ ಕಿತ್ತಾಕಿರ್ತೀವಿ. ಹಾಗೆ ಜೋಡಿಸ್ಕೋಬೇಕು. ಹಾಗೆ ಮತ್ತೆ ಈ ಅಡುಗೆ ಮನೆಗೂ ಹೆಣ್ಮಕ್ಳಿಗೂ ನಂಟು ಮುಗಿಯಲ್ಲ ಗೈಸ್. ಇದೇ ಇರುತ್ತೆ. ಕ್ಲೀನಾಗಿ ಇಟ್ಕೋಬೇಕು ಅಷ್ಟೇ. ಕೆಲವೊಬ್ರು ಹೇಳ್ತಾರೆ ಬಾಡಿಗೆ ಮನೇನ ಏನು ಅಷ್ಟೊಂದೆಲ್ಲ ತಿಕ್ಕಿ ತೊಳೆದು ಇಟ್ಕೋತೀಯ ಅಂತ. ಬಾಡಿಗೆ ಮನೇಲಿ ಕಲ್ತಿದ್ದೆ ಗೈಸ್, ಸ್ವಂತ ಮನೆಯಲ್ಲೂ ಬರೋದು ಅಲ್ವಾ. ತುಂಬ ಜನ ಹಾಗೆ ಅಂತಾರೆ. ನನಗೆ ಎಷ್ಟು ಮನೆ ಚೇಂಜ್ ಮಾಡಿದ್ದೀನಿ, ತುಂಬ ಜನ ಹೇಳಿದ್ದಾರೆ ಇವತ್ತಿದ್ದು ನಾಳೆ ಖಾಲಿ ಮಾಡೋ ಮನೆಗೆ ಏನು ಅಷ್ಟು ಕ್ಲೀನ್ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಬಾಡಿಗೆ ಮನೇಲಿ ಕಲ್ತಿದ್ದೆ ಅಲ್ವಾ, ಸ್ವಂತ ಮನೆಯಲ್ಲೂ ಮಾಡೋದು. ಇಲ್ಲೇ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸ್ವಂತ ಮನೆಗೆ ಹೋಗಿ ಇನ್ನೇನು ಮಾಡ್ತೀವಿ ಹೇಳಿ. ಸೊ ಅದಕ್ಕೆ ಎಲ್ಲನೂ ಇಲ್ಲೇ ನೀಟಾಗೆ ಇಟ್ಕೊಳ್ಳೋದು ಕಲಿತ್ರೆ ನಮ್ಮ ಮನೆಯಲ್ಲೂ ನಾವು ಮಾಡ್ಕೋತೀವಿ ಗೈಸ್. ಇನ್ನು ಸಂಜೆ ಆಯಿತು ಆಲ್ರೆಡಿ ನೋಡಿ, ಸಂಜೆ ಆಯಿತು. ಸೊ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ನೈಟ್ ಅಡುಗೆಗೆ ಚಪಾತಿ, ಆಮೇಲೆ ಗೋರಿಕಾಯಿ ಪಲ್ಯ. ನಮ್ಮ ಕಡೆ ಗೋರಿಕಾಯಿ ಅಂತೀವಿ, ಒಂದೊಂದು ಕಡೆ ಚೌಳೆಕಾಯಿ ಅವು ಇವು ಅಂತಾರೆ. ನಮ್ಮ ಕಡೆ ಗೋರಿಕಾಯಿ ಅಂತ ಅಷ್ಟೇ ಕರೆಯೋದು. ಗೋರಿಕಾಯಿ ಪಲ್ಯ ಚಪಾತಿ ಮಾಡೋಣ ಅಂತ. ಚಪಾತಿ ಎಲ್ಲ ಮಾಡಿ ಆದಮೇಲೆ ಸಿಗ್ತೀನಿ ಗೈಸ್. ಚಪಾತಿ ಗೋರಿಕಾಯಿ ಪಲ್ಯ ರೆಡಿ. ಸ್ವಲ್ಪ ರೈಸ್ಗೂ ಆಗಲಿ ಅಂತ ತೆಳು ಮಾಡಿದ್ದೀನಿ. ಸಿಕ್ಕಾಬಟ್ಟೆ ಖಾರ ಹಾಕಿದ್ದೆ ಗೈಸ್. ಫೈನಲಿ ಕೆಲಸ ಊಟ ಎಲ್ಲ ಮುಗೀತು. ಈಗ ಗಂಜಿ ಕಾಯಿಸ್ತಾ ಇದ್ದೀನಿ ನಮ್ಮನೆಯವರಿಗೆ. ಬೆಳಿಗ್ಗೆಗೆ ಈಗಲೇ ಕಾಯಿಸಿ ಇಡ್ತಾ ಇದ್ದೀನಿ. ಪ್ರಿವಿಯಸ್ ವ್ಲಾಗಲ್ಲಿ ಹೇಳಿದ್ದೆ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.